ಓಕೆ. ಹಾಯ್ ಫ್ರೆಂಡ್ಸ್. ಸೊ ಈಗಷ್ಟೇ ಮನೆಗೆ ಬಂದ್ವಿ. ಗಂಟೆ 10:15 ಹಲೋ ಫ್ರೆಂಡ್ಸ್, ಈಗಷ್ಟೇ ಮನೆಗೆ ಬಂದ್ವಿ ಎಲ್ಲರೂ. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಗಂಟೆ 10:15. ಸೊ ಎಲ್ಲ ಸೂಪರ್ ಟಯರ್ಡ್ ಆಗಿದ್ದೀವಿ ನೋಡಿ ಎಲ್ಲರೂ. ಹಲೋ ಫ್ರೆಂಡ್ಸ್. ಸೊ ಈಗ ಜಸ್ಟ್ ಮನೆಗೆ ಬಂದ್ವಿ. ತುಂಬ ಲೇಟ್ ಆಗೋಗಿದೆ, ಆಲ್ಮೋಸ್ಟ್ 10:30 ಹೋಗಿದೆ. ಸೊ ಕಸಿನ್ ಮನೆಗೆ ಬಂದಿದ್ದೀವಿ. ಸೊ ಸೊ ನಾಳೆ ಮತ್ತೆ ವಿಡಿಯೋ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಿದ್ವಿ. ಈಗ ಜಸ್ಟ್ ಮನೆಗೆ ಬಂದಿದ್ದೀವಿ. ಸೊ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾಳೆಗೆ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಕಸಿನ್ ಮನೆಗೆ ಬಂದಿದ್ದೀನಿ. ನಾಳೆ ಇದೊಂದು ಚಿಕ್ಕ ಹೋಮ್ ಟೂರ್ ಮಾಡಿಬಿಟ್ಟು. ಹಲೋ ಫ್ರೆಂಡ್ಸ್, ಈಗಷ್ಟೇ ಮನೆಗೆ ಬಂದ್ವಿ. ಸೊ ಕರೆಂಟ್ ಬೇರೆ ಇಲ್ಲ ಇಲ್ಲಿ. ಸೊ 10:30 ಆಯಿತು ಮನೆಗೆ ಬರೋದಕ್ಕೆ. ಮೇಲ್ಕೋಟೆ ಎಲ್ಲ ನೋಡ್ಕೊಂಡು ಬಂದ್ವಿ. ದೇವ್ರ ದರ್ಶನ ತುಂಬ ಚೆನ್ನಾಗಿತ್ತು. ಸೊ ನೀವು ವಿಡಿಯೋ ಎಂಜಾಯ್ ಮಾಡಿದ್ವಿ ಅಂದ್ಕೊಳ್ತೀನಿ. ಸೊ ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ನಾಳೆ ಮತ್ತೆ ಇನ್ನೊಂದು. ಸೊ ಈ ವಿಡಿಯೋ ಮತ್ತೆ ಈ ಟ್ರಿಪ್ ಮತ್ತೆ ನಾಳೆ ಕಂಟಿನ್ಯೂ ಆಗುತ್ತೆ. ಸೊ ನಾಳೆ ಮತ್ತೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಎಲ್ಲರಿಗೂ ಗುಡ್ ನೈಟ್. ಸೊ ಎಲ್ಲರಿಗೂ ಗುಡ್ ನೈಟ್. ಗುಡ್ ನೈಟ್ ಹೇಳಿ. ಗುಡ್ ನೈಟ್. ಬಾಯ್. ಟೇಕ್ ಕೇರ್. ಹಲೋ ಫ್ರೆಂಡ್ಸ್. ಸೊ ಈಗಷ್ಟೇ ಮನೆಗೆ ಬಂದ್ವಿ. 10:30 ಆಯಿತು ಆಲ್ಮೋಸ್ಟ್ ಮನೆಗೆ ಬರಲಿಕ್ಕೆ. ಸೊ ಮತ್ತೆ ಕಸಿನ್ ಮನೆಗೆ ಬಂದಿದ್ದೀನಿ. ಹಾಗಾಗಿ ನಾಳೆ ಬೇರೆ ಕಡೆ ಹೋಗ್ತಾ ಇದ್ದೀವಿ, ಚುಂಚನಕಟ್ಟೆ ಫಾಲ್ಸ್ ಹತ್ರಲ್ಲ. ಸೊ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ರೆ ನನಗೆ ಇಷ್ಟನೋ. ಓಕೆ. ಹಲೋ ಫ್ರೆಂಡ್ಸ್, ಈಗಷ್ಟೇ ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನನ್ನ ಕಸಿನ್ ಮನೆಗೆ ಬಂದಿದ್ದೀವಿ. ಸೊ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಾಳೆ ಹೊರಡ್ತಾ ಇದ್ದೀವಿ ಚುಂಚನಕಟ್ಟೆ ಫಾಲ್ಸ್ ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ. ಸೊ ನೋಡೋಣ. ಸದ್ಯಕ್ಕೆ ಇವಾಗ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೀವಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದನ್ನೆಲ್ಲ ಕಟ್ ಮಾಡ್ತೀನಿ. ಸೊ ಇಷ್ಟೊತ್ತರೆಗೂ ವ್ಲಾಗ್ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್. ಬಾಯ್. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ತಾನೇ? ಆರಾಮಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಏನಿದು ಏನೇನೋ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿರ್ತೀರಾ. ಆಬ್ವಿಯಸ್ಲಿ ದಿಸ್ ಇಸ್ ಅ ಕ್ರೇಜಿ ವಿಡಿಯೋ, ಕ್ರೇಜಿ ಟೈಮ್ ಆ್ಯಂಡ್ ಫನ್ನಿ ಮೊಮೆಂಟ್ಸ್ನ ಸ್ಪೆಂಡ್ ಮಾಡಿದ್ಮೇಲೆ ಇದೇ ಥರ ವಿಡಿಯೋ ತಾನೇ ಮಾಡೋಕ್ಕಾಗೋದು. ನೀವೆಲ್ಲರೂ ನೋಡಿದ ಹಾಗೆ ನಿನ್ನೆ ವಿಡಿಯೋದಲ್ಲಿ ನಾನು ಮೇಲ್ಕೋಟೆಗೆ ಹೋದಂಥ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೆ. ಮೇಲ್ಕೋಟೆ ಬೆಟ್ಟ ಎಲ್ಲ ನೋಡಿಕೊಂಡು ನಾವು ನೇರ ಬಂದಿದ್ದು ನನ್ನ ಕಸಿನ್ ಸಿಸ್ಟರ್ ಮನೆಗೆ. ಸುಬಣ್ಣ ಮೆಸ್ಸಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಹೊಡೋ ಟೈಮ್ ಅಷ್ಟೊತ್ತಿಗೆ ಆಗಲೇ ಮೊಬೈಲ್ ಸ್ವಿಚ್ ಆಫ್ ಆಗಿ ಏನೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಮನೆಗೆ ಬಂದ ಕೂಡಲೇ ಅಕ್ಕನ ಮೊಬೈಲ್ ತೊಗೊಂಡು ಮೇಲ್ಕೋಟೆಗೆ ಹೋಗಿ ಬಂದು ವಿಡಿಯೋನ ಎಂಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಬಟ್ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ನಂಗೆ ರೆಕಾರ್ಡ್ ಮಾಡೋಕ್ಕೆ ಬಿಡ್ತಾ ಇದ್ದಾರೆ ಎಲ್ಲರೂ ಅಂತ. ಆಲ್ಸೋ ಅವಾಗೆಲ್ಲ ನನಗೆ ಹೇಗೆ ಮಾತಾಡಬೇಕು ಅದೆಲ್ಲ ನಂಗೆ ಅಷ್ಟು ಐಡಿಯಾ ಇರ್ತಿರಲಿಲ್ಲ. ಹಾಗಾಗಿ ಪಾಪ ಎಲ್ಲರೂ ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಈ ಥರ ಹೇಳು, ಹೀಗೆ ಅಪ್ರೋಚ್ ಮಾಡಬೇಕು ಅಂತೆಲ್ಲ. ನಾರ್ಮಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವ್ರಿಗೆಲ್ಲ ಈ ಒಂದು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರುತ್ತೆ ಅಲ್ವಾ, ಹೇಗೆ ಮಾತಾಡಬೇಕು, ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದೆಲ್ಲ ಅಷ್ಟು ಐಡಿಯಾ ಇರಲ್ಲ. ಹಾಗಾಗಿ ಎಲ್ಲರೂ ಕೂಡ ನನಗೆ ಹೇಳ್ಕೊಡ್ತಾ ಇದ್ರು. ಸೊ ಅದು ಹೇಗಾಯ್ತು ಅಂದ್ರೆ ಮಧ್ಯ ನಂಗೆ ರೆಕಾರ್ಡ್ ಮಾಡಲಿಕ್ಕೆ ಬಿಡಲಿಲ್ಲ ಅವರು. ನೀವೇ ನೋಡ್ಬೋದು ಎಷ್ಟು ಸಲ ಮಧ್ಯ ಎಲ್ಲ ಇಂಟ್ರಪ್ಟ್ ಮಾಡ್ತಿದ್ರು ಅಂತ. ಸೊ ಕೊನೆಗೂ ಕೂಡ ನನಗೆ ಯಾವುದೋ ಒಂದು ಕಂಪ್ಲೀಟ್ ಒಂದು ವೀಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಆಗಲೇ ಇಲ್ಲ. ಹಾಗಾಗಿ ಅದು ಹೇಗಿತ್ತು ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ಈ ಎಂಟೈರ್ ವಿಡಿಯೋ ಸ್ವಲ್ಪ ಹಾಗೇ ಇದೆ. ಯಾವುದೇ ಒಂದು ಕನೆಕ್ಷನ್ಸ್ ಆಗಲಿ ಕ್ಲಾರಿಟಿ ಆಗಲಿ ನಿಮಗೆ ಸಿಗೋದಿಲ್ಲ. ಸೊ ನಾವು ಅಕ್ಕನ ಮನೆಯಲ್ಲೆಲ್ಲ ಹೇಗೆಲ್ಲ ಎಂಜಾಯ್ ಮಾಡಿದ್ವು ಆ್ಯಸ್ ಇಟ್ ಈಸ್ ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ನಾವೆಲ್ಲರೂ ಮೇಲ್ಕೋಟೆ ಬೆಟ್ಟದಿಂದ ಬರೋಷ್ಟೊಳಗೆ ಆಲ್ಮೋಸ್ಟ್ 10:30 ಆಗೋಗಿತ್ತು. ಆ್ಯಂಡ್ ಎಂಟೈರ್ ನೈಟ್ ಕರೆಂಟ್ ಬೇರೆ ಇರಲಿಲ್ಲ. ಸೊ ನಾವೆಲ್ಲ ಕುತ್ಕೊಂಡು ಆಲ್ಮೋಸ್ಟ್ ಒಂದು 2 ಗಂಟೆವರೆಗೂ ಎಷ್ಟು ಜೋರಾಗಿ ಮಾತಾಡಿಕೊಂಡು, ಸುತ್ತಮುತ್ತ ಯಾವ ಮನೆಗಳು ಕೂಡ ಇರಲಿಲ್ಲ. ಸೊ ನಾವು ಎಷ್ಟೇ ಜೋರಾಗಿ ಮಾತಾಡಿದ್ರು, ಏನೇ ಕಿರ್ಚಾಟ ಆಡಿದ್ರು ಯಾರಿಗೂ ಕೇಳಿಸ್ತಾ ಇರಲಿಲ್ಲ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಆಲ್ಮೋಸ್ಟ್ ಒಂದು 2 ಗಂಟೆವರೆಗೂ. ಆ್ಯಂಡ್ ಲೇಟಾಗಿ ಮಲ್ಕೊಂಡು ಲೇಟಾಗಿ ಎದ್ದು ಬೆಳಿಗ್ಗೆ ಸುಬಣ್ಣ ಮೆಸ್ಸಿಂದ ತಂದಿದ್ವಲ್ಲ ಪುಳಿಯೋಗರೆ ಗೊಜ್ಜು, ಅದನ್ನೇ ಬ್ರೇಕ್ಫಾಸ್ಟಿಗೆ ಮಾಡಿಕೊಂಡು ಅದನ್ನೇ ತಿಂತಾ ಇದ್ವಿ. ಸೊ ಇದು ಪುಳಿಯೋಗರೆ ಗೊಜ್ಜು ಮೇಲ್ಕೋಟೆ ಸುಬ್ಬಣ್ಣನ ಮೆಸ್ ಅಂತ ಎಲ್ಲೂ ಇಲ್ವಲ್ಲ, ಹೌದಾ ಇಲ್ಲಿ? ಸೊ ಬೆನಕ ಹೋಮ್ ಪ್ರಾಡಕ್ಟ್ಸ್ ಅಂತ ಮೇಲ್ಕೋಟೆಯಿಂದ ಸುಬ್ಬಣ್ಣ ಅವ್ರ ಮೆಸ್ಸಲ್ಲಿ ತೊಗೊಂಡು ಬಂದ್ವಿ. ಸೊ ಪುಳಿಯೋಗರೆ ಇದು ಗೊಜ್ಜು. ಏನು ಕಾಸ್ಟ್ ಇದು? MRP ಏನು ಕಾಸ್ಟ್ ಆಯಿತು? 280 ರೂಪೀಸ್ ಕಾಸ್ಟ್ ಆಯಿತು. ಬಟ್ ನೋಡೋಣ ರುಚಿ ಹೇಗಿದೆ ಅಂತ. ಟ್ರೈ ಮಾಡಿಲ್ಲ. ಸೊ ಮಾಡಿದ್ಮೇಲೆ ಹೇಳ್ತೀನಿ. ಓಕೆ, ಹೇಗಿದೆ ಚಿನಿ? ನೋಡಿ ತಿಂತ ಪುಳಿಯೋಗರೆ ಅವಲಕ್ಕಿ ಪುಡಿ ಮಾಡಿಬಿಟ್ಟು ಅವಲಕ್ಕಿಗೆ ಹಾಕ್ತಾರೆ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಮತ್ತೆ ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲ ಮಾತಾಡಿ ಮತ್ತೆ ಮಧ್ಯಾಹ್ನದಂಗೆ ಎಲ್ಲರೂ ನಾನ್ ವೆಜ್ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಇಲ್ಲಿ ನನ್ನ ಕಸಿನ್ ಅರ್ಶು ನಮ್ಮನ್ನೆಲ್ಲ ತಮಾಷೆ ಮಾಡಿಕೊಂಡು ನಾವು ಅಡುಗೆ ಮಾಡೋದನ್ನೆಲ್ಲ ವೀಡಿಯೋ ಮಾಡ್ತಾಯಿದ್ಲು. ಸೊ ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಏನು ಮಾಡ್ತಿದ್ದೀರಾ? ನೋಡಿ ಮಾಡ್ತಿದ್ದೀವಿ.
ಸಹನಾಕ ಫಿಶ್ ಫ್ರೈ, ಚಿಕನ್ ಕಬಾಬು, ಫಿಶ್ ಸಾರು, ಚಿಕನ್ ಕಬಾಬು ಮಾಡೋದ್ರಲ್ಲಿ ಬಿಸಿ ಇದ್ದಾರೆ. ಏನೇನು ಹಾಕಿದ್ಯಾ ಅಕ್ಕ ಇದಕ್ಕೆ? ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಅರಿಶಿನ ಹಾಕ್ಬೇಕು. ಕೊತ್ತಂಬರಿ ಸೊಪ್ಪು ಹಾಕು, ಅರಿಶಿನ ಹಾಕ್ತೀನಿ. ಏನೇನು ಹಾಕಿದ್ದೀರಾ ಇದಕ್ಕೆ? ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನ, ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ. ಮೇಲ್ಗಡೆ ಎಗ್ರದೆ ಇದ್ರೆ ಸಾಕು. ಅಕ್ಕ ಹಾಕ್ಲಾ? ನೀರು ಹಾಕಿದ್ಯಾ? ಆಫ್ ಮಾಡಿದ್ಯಾ? ಯಾಕಕ್ಕ ವೇಸ್ಟ್? ಇಲ್ಲ ಅಂದ್ರೂ ಅಡುಗೆ ಮಾಡೋಕ್ಕಾಗಲ್ಲ, ಗೊತ್ತಾನೆ. ಏನಕ್ಕಕ್ಕ ವೇಸ್ಟ್ ಮಾಡ್ತೀನಿ? ಸೊ ಇಲ್ಲಿ ಮಸಾಲೆ ಹಾಕಿದ್ದೀವಿ ಆಲ್ರೆಡಿ, ಆವಾಗಲೇ ರುಬ್ಕೊಂಡ್ವಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಅರಿಶಿನ ಇಷ್ಟು ಹಾಕ್ಕೊಂಡು ಅದನ್ನು ಒಲೆ ಮೇಲೆ ಹಾಕ್ಕೊಂಡಿದ್ದೀವಿ. ಆಚೆ ಕಡೆಯಿಂದ ಕಿಂದ ವ್ಯೂ ತುಂಬಾ ಚೆನ್ನಾಗಿದೆ, ವಾತಾವರಣ ವೆರಿ ನೈಸ್. ಸೊ ಈ ಮಸಾಲೆಗೆ ತೆಂಗಿನಕಾಯಿ, ಹುರ್ಗಡ್ಲೆ, ಚಕ್ಕೆ, ಲವಂಗ, ಗಸಗಸೆ ಹಾಕ್ಕೊಂಡು ಹಸ್ಕೊಳ್ತಾ ಇದ್ದೀವಿ. ಸೊ ಇವಾಗ ಇದು ಹಸಿ ವಾಸನೆ ಹೋಗಿದೆ. ಇಲ್ಲಿ ಹುಣಸೆಹಣ್ಣು ಏನು ನೆನೆ ಹಾಕಿದ್ವಿ ಇದನ್ನು ಕಿವುಚ್ಕೊಂಡು ಬಿಡೋಣ. ಸೊ ಇವಾಗ ಏನಿದು ರೋಸ್ಟ್ ಮಾಡ್ಕೊಂಡಿದ್ದೀವಲ್ಲ ಇದಕ್ಕೆ ಇವಾಗ ಸೊ ಇದು ರೋಸ್ಟ್ ಹಸಿ ವಾಸನೆ ಹೋಗಿದೆ. ಸೊ ಇವಾಗ ಹುಣಸೆಹಣ್ಣು ರಸನ ಹಾಕೋಣ. ಸೊ ಇದಕ್ಕೊಂದು ಸ್ವಲ್ಪ ಇವಾಗ ಧನಿಯಾ ಪುಡಿ ಮತ್ತು ಹಸಿಮೆಣಸಿನ್ಕಾಯಿ ಇದಕ್ಕೊಂಚೂರು ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿನೂ ಹಾಕ್ಕೊಂಡು ರುಬ್ಕೊಂಡಿದ್ದೀವಿ. ಇದು ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ಮಸಾಲೆ ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಕುದಿವಾಗ ಉಪ್ಪು ಹಾಕ್ಕೊಂಡು ಮೀನು ಹಾಕ್ಬಿಡೋದು ಅಷ್ಟೇ. ಮಸಾಲೆಗೆ ಇವಾಗಲೇ ಅದು ರುಬ್ಕೊಂಡಿರೋ ಮಸಾಲೆನ ಹಾಕ್ಬಿಟ್ಟಿದ್ದೀವಿ. ಸೊ ಈಗ ಅದು ಕುದೀತಾ ಇರುವಾಗ ಫಿಶ್ನ ಹಾಕ್ಬಿಡೋದು. ಫಿಶ್ನ ಹಾಕ್ಬಿಡ್ತೀವಿ. ಆ್ಯಂಡ್ ಇಲ್ಲಿ ನೋಡಿ ಫಿಶ್ ಮೊಟ್ಟೆನೂ ಇದೆ. ಫಿಶ್ ಮೊಟ್ಟೆ ಇದೆ ನೋಡಿ. ಸೊ ಇಲ್ಲಿ ಇವರೆಲ್ಲ ಬಿಡಿಸ್ಕೊಡ್ತಾ ಇದೇನು? ಫಿಶ್ ಮೊಟ್ಟೆ ಏನೇ? ಮೊಟ್ಟೆ ಕಬಾಬು ಅದು ಒಂದು ಫಿಶ್ 3.5 kg ಏನೋ ಇದ್ದಿತ್ತು. ಅದೇ ಫಿಶ್ ಮೊಟ್ಟೆ ಚೆನ್ನಾಗಿದ್ಯಾ? ಎಲ್ಲ ಹೇಗಿದೆ? ಹಲೋ, ಓಕೆ, ಹಾಯ್ ಫ್ರೆಂಡ್ಸ್. ಸೊ ಅಕ್ಕನ ಮನೆಗೆ ಬಂದಿದ್ವಿ. ಎಲ್ಲರದು ಊಟ ಆಯಿತು, ತೋರಿಸ್ದೆ ಊಟ ಎಲ್ಲ ಹೇಗಿತ್ತು ಅಂತೆಲ್ಲ ಮಜಾ ಮಾಡಿದ್ವಿ, ಚೆನ್ನಾಗಿತ್ತು. ಸೊ ಈಗ ಅಕ್ಕ ಅವ್ರದ್ದು ಮನೆ ಆರ್ ಆರ್ ನಗರದಲ್ಲಿದೆ. ಇಲ್ಲೂ ಮನೆ ಕಟ್ಕೊಂಡಿದ್ದಾರೆ. ಇದು ಒಂಥರ ಚೆನ್ನಾಗಿದೆ ನೇಟಿವಿಟಿ ತಕ್ಕನಾಗೆ. ಸೊ ಇವ್ರದ್ದೇ ಒಂದು ಜಮೀನಲ್ಲಿ ಒಂದು ಮನೆ ಕಟ್ಕೊಂಡಿದ್ದಾರೆ. ಸೊ ಅದ್ರದ್ದೊಂದು ಚಿಕ್ಕ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಿಮಗೂ ತೋರಿಸ್ತೀನಿ ಬನ್ನಿ. ಇದು ಎಂಟ್ರೆನ್ಸು. ಒಂದು ನಿಮಿಷ ಇಲ್ಲಿ ಹೋಗ್ತೀನಿ. ಓಕೆ, ಇಲ್ಲಿ ನನ್ನ ಹಸ್ಬೆಂಡ್ ನನ್ನ ಮಗಳಿಬ್ಬರು ಕಾರ್ ವಾಶ್ ಮಾಡ್ತಿದ್ದಾರೆ. ಸೊ ನೋಡಿ ಈ ಕಡೆಯಿಂದ ಇದು ಹೊರ್ಗಿಂದು ವ್ಯೂ.
ಆಚೆಯಿಂದ. ಸೊ ಇದಿಷ್ಟು ಒಂದು 4 ಕುಂಟೆಯಲ್ಲಿದೆ. 4 ಕುಂಟೆಯಲ್ಲಿ ಇವರು ಒಂದು ಸ್ವಲ್ಪ ಪೋರ್ಷನ್ ಮನೆ ಕಟ್ಕೊಂಡಿದ್ದಾರೆ. ಸೊ ಹೊರಗಡೆ ಹೋಗೋಣ ಬನ್ನಿ. ಈ ಕಡೆ ಇದೆ ನೋಡಿ, ಇದು ಕಾಮನ್ ಬಾತ್ರೂಮ್. ಆಚೆ ಕಡೆ ಇದೊಂದು ಬಾತ್ರೂಮ್ ಇದೆ. ಸೊ ಇದು ಎಂಟ್ರೆನ್ಸ್ ಇದೆ. ಇದು ಮೇಲ್ಗಡೆ ಟೆರೆಸ್ ಹೋಗುತ್ತೆ, ಆಮೇಲೆ ಹೋಗೋಣ. ಇದು ಇನ್ನೊಂದು ಬಾತ್ರೂಮ್. ಇದು ಲೈಕ್ ಏನು ಬಾತ್ರೂಮ್ ಆ್ಯಂಡ್ ರೆಸ್ಟ್ ರೂಮ್ ಎರಡೂ ಇದೆ. ಸೊ ಇದು ಹಾಲು. ಇದು ಹಾಲು. ಅಕ್ಕ ಇಲ್ಲೇ ಮಲ್ಕೊಂಡಿದ್ದಾರೆ ಕೆಳಗಡೆ. ಸೊ ಅವ್ರು ಬೇಡ. ಸೊ ಇದು ಅಕ್ಕನ ಮಗಳು, ನನ್ನ ಕಸಿನ್ ಮಾನಸ ಅಂತ. ಅವ್ರ ಮಗ ಆರವ್. ಇದು ಹಾಲಲ್ಲಿ ಈ ಕಡೆ ಸೈಡ್ ಬಂದರೆ ಇದು ಒಂದು ರೂಮ್ ಇದೆ. ಇಲ್ಲೂ ಫೋಟೋಸ್ ಎಲ್ಲ ಹಾಕ್ಕೊಂಡಿದ್ದಾರೆ, ಫೋಟೋಸ್. ಸೊ ಇದೊಂದು ರೂಮು, ಹಾಲ್. ಸೊ ಇದು ದೇವ್ರ ಮನೆ. ನಾನ್ ವೆಜ್ ತಿಂದಿದ್ದೀವಿ, ಸೊ ಹಾಗಾಗಿ ದೇವ್ರ ಮನೆ ಡೋರ್ ಓಪನ್ ಮಾಡ್ತಿಲ್ಲ. ಸೊ ಹೊರಗಡೆಯಿಂದ ಇದು. ಓಕೆ. ಸೊ ಇದು ಕಿಚನ್. ಒಂದು ನಿಮಿಷ ಲೈಟ್ ನೋಡ್ತೀನಿ. ಇಲ್ಲ, ಆನ್ ಮಾಡು. ಸೊ ಇದು ಲೈಟ್. ಓಕೆ, ಲೈಟ್ ಆನ್ ಮಾಡಿ. ಸೊ ಇದು ಕಿಚನ್. ಸೊ ಅವ್ರಿಗೆ ಏನು ಬೇಕು ಇಲ್ಲಿಗೆ ಬಂದಾಗ ರೆಸ್ಟ್ ಮಾಡ್ತಾರೆ. ವೀಕ್ಲಿ ಅಂದರೆ ಮಂತ್ಲಿ ಟ್ವೈಸ್ ಅದರೆಲ್ಲ ಬಂದು ಹೋಗ್ತಾರೆ. ಸೊ ಅವ್ರಿಗೆ ಅವಾಗ ಬಂದಾಗ ಏನು ಬೇಕು ಅಷ್ಟು ಸಾಮಾನುಗಳು ಇಟ್ಕೊಂಡಿದ್ದಾರೆ. ಬಟ್ ಸೊ ಒಂದು ಪ್ರಾಪರ್ ಒಂದು ಮನೆಗೆ ಏನೇನು ಬೇಕೋ ಅದೆಲ್ಲನೂ ಇಟ್ಕೊಂಡಿದ್ದಾರೆ. ಸುಮ್ಮನೆ ಹಂಗೆ ಬಂದಂಗೆ ಹೋಗೋಕ್ಕೆ ಏನೇನು ಬೇಕೋ ಅಷ್ಟು ಮಾತ್ರ ಇರಲಿ ಅಂತ ಏನಲ್ಲ. ಬಟ್ ಅಟ್ಲೀಸ್ಟ್ ಒಂದು 5-6 ಜನ ಗೆಸ್ಟ್ ಬಂದರೂ ಕೂಡ ಮೇಂಟೈನ್ ಮಾಡೋಷ್ಟು ಪಾತ್ರೆಗಳೆಲ್ಲ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇವ್ರಿಗಿತ್ತು ಕಲ್ಲು ತುಂಬ ಇಷ್ಟ, ನನಗೂ ಇಷ್ಟ. ಸೊ ಅದೊಂದು ತಂದು ಇಟ್ಕೊಂಡಿದ್ದಾರೆ, ಚೆನ್ನಾಗಿದೆ. ಅಕ್ವಾಗಾರ್ಡ್ ಇದೆ. ಬರೋದು ಮಂತ್ಲಿ ಟ್ವೈಸ್ ಅಷ್ಟೇ, ಬಂದು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಇದೊಂದು ಫ್ರಿಡ್ಜ್ ಇಟ್ಕೊಂಡಿದ್ದಾರೆ, ಸಿಂಕೆಲ್ಲ ಇದೆ. ನನ್ನ ಮಗಳು ಮಲ್ಕೊಂಡಿದ್ದಾಳೆ. ಆಚೆ ಕಡೆ ಎಲ್ಲ ಮೆಸ್ಸೆಲ್ಲ ಮಾಡಿಸ್ಕೊಂಡಿದ್ದಾರೆ. ಬಿಕಾಸ್ ಇಲ್ಲಿ ಸೊಳ್ಳೆ ಮತ್ತು ಬರೋದೇ ತಿಂಗ್ಳಿಗೆ 1 ಸಲ 2 ಸಲ ಅಲ್ವಾ. ಸೊ ಹಾಗಾಗಿ ಹೊರಗಡೆ ಏನಾದರೂ ಒಂದು ಹುಳ ಗಿಳ ಏನಾದ್ರು ಬಂದುಬಿಡುತ್ತೆ ಅಂತ ಮೆಸ್ಸೆಲ್ಲ ಹಾಕ್ಸ್ಕೊಂಡಿದ್ದಾರೆ, ಸೊಳ್ಳೆ ಕಾಟ ಎಲ್ಲ ಇರುತ್ತೆ ಅಂತ. ಸೊ ಇದೊಂದು ಇದಿದೆ ಅಟ್ಯಾಚ್ ಬಾತ್ರೂಮ್. ಅದೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಸೊ 2 BHK ಮನೆ ಇದು. ವೆರಿ ನೈಸ್, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ನನಗೆ ಇಷ್ಟ ಆಯಿತು. ತೀರ ಹಳ್ಳಿ ಮನೆ ಥರ ಆ ಥರ ಇಲ್ಲ, ಸಿಟ್ಲ್ ಹೆಂಗಿದೆಯೋ ಹಾಗೆ ಇದೆ ಮನೆ ಎಲ್ಲ. ಸೊ ಇದು ಅಕ್ಕನ ಮಕ್ಕಳು. ಈ ಕಡೆ ಯೆಲ್ಲೋ ಕಲರ್ ಡ್ರೆಸ್ ಬಂದು ಮಾನಸ ಅಂತ, ಈ ಕಡೆ ಹರ್ಷಿತಾ ಅಂತ. ಅಕ್ಕನ ಹೆಸರು ಅನಿತಾ. ಮೈ ಫೇವ್ರೆಟ್ ಕಸಿನ್ ಕೂಡ. ಸೊ ಇಲ್ಲೇ ಮಲ್ಕೊಂಡಿದ್ದಾರೆ ನೋಡಿ. ಸೇ ಹಾಯ್. ಏನಕ್ಕೆ ಹಾಯ್ ಅಂತ. ಎಲ್ಲ ಚೆನ್ನಾಗಿ ತಿಂದು ಮಲ್ಕೊಂಡಿದ್ದೀವಿ. ನಾನ್ ವೆಜ್ ಜಾಸ್ತಿ ಆಗಿದೆ, ಎಲ್ಲರೂ ಮಲ್ಕೊಂಡಿದ್ದೀವಿ, ರಿಲ್ಯಾಕ್ಸ್ ಮಾಡ್ತಿದ್ದೀವಿ. ಸೊ ಎಲ್ಲರಿಗೂ ಟಯರ್ಡಾಗಿ ಮಲ್ಕೊಂಡಿದ್ದಾರೆ. ಆಯಕ್ಕ ಮಲ್ಕೊಂಡಿದ್ದಾರೆ. ಪಾಪ ಡಿಸ್ಟರ್ಬ್ ಮಾಡೋದು ಬೇಡ. ತುಂಬ ಟಯರ್ಡ್ ಆಗಿತ್ತು ಮಧ್ಯಾಹ್ನ ಎಲ್ಲ ಕೆಲಸ ಎಲ್ಲ ಮಾಡಿ, ಹಾಗಾಗಿ ರೆಸ್ಟ್ ಮಾಡಿದ್ದಾರೆ. ಸೊ ಇದೊಂದು ಅಟ್ಯಾಚ್ ಬಾತ್ರೂಮ್. ಇದೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಅಂಡೆ ಒಲೆನೂ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ಬಂದಾಗೆಲ್ಲ ಅವಾಗೆಲ್ಲ ಸಿಗ್ತಾ ಇರ್ತಲ್ಲ, ಸೌದೆಗೆಲ್ಲ ಏನೂ ಕಡಿಮೆ ಇಲ್ಲ, ಆರಾಮಾಗಿರುತ್ತೆ. ಸೊ ಹಾಗಾಗಿ ಆ್ಯಂಡ್ ಮಂಕ್ರಿ ಬಿನ್ಗೆಲ್ಲ ಇಟ್ಕೊಂಡಿದ್ದಾರೆ. ಮರ ಎಲ್ಲ ಬಿಕಾಸ್ ಅವ್ರಿಗೆ ಇಷ್ಟ ಒಂಥರ ನೇಟಿವಿಟಿಗೆ ಇರಲಿ ಅಂತ ಮರ ಎಲ್ಲ ಏನೂ ಯೂಸ್ ಮಾಡಲ್ಲ ಅದೆಲ್ಲ, ಬಟ್ ಸ್ಟಿಲ್ ತಂದು ಇಟ್ಕೊಂಡಿದ್ದಾರೆ. ಆ್ಯಂಡ್ ಇದು ಟೆರೆಸಲ್ಲಿ ಹೋಗೋಣ. ಆ್ಯಕ್ಚುಲಿ ಬಂದಾಗಿಂದ ನಾನು ಹೋಗಿರಲಿಲ್ಲ, ನಾನೆಲ್ಲ ಕರೆಂಟ್ ಇರಲಿಲ್ಲ, ಹಾಗಾಗಿ ನಾನು ಟೆರೆಸ್ಗೆ ಏನು ಹೋಗಿರಲಿಲ್ಲ. ಸೊ ಇವಾಗಲೇ ಹೋಗ್ತಾ ಇರೋದು, ನಿಮಗೆಲ್ಲ ತೋರಿಸ್ಕೊಂಡು ಹೋಮ್ ಟೂರ್ ಮಾಡಿಕೊಂಡೇ ಹೋಗೋಣ ಅಂದ್ಕೊಂಡು ಇವಾಗಲೇ ನಾನು ಹೋಗ್ತಾ ಇರೋದು. ನಿಮ್ಮ ಜೊತೆನೇ ನಾನು ನೋಡ್ತಾ ಇದ್ದೀನಿ ಟೆರೆಸ್ನ. ವಾವ್, ನೈಸ್. ಸೊ ನೋಡಿ, ಮೇಲ್ಗಡೆಯಿಂದ ನೋಡಿ ಈ ಥರ ವ್ಯೂ. ಇದು ಯಾವುದೋ ವಿಸ್ಡಮ್ ಪಬ್ಲಿಕ್ ಸ್ಕೂಲ್ ಅಂತ ಒಂದು ಸ್ಕೂಲ್ ಇದೆ ಅನಿಸುತ್ತೆ ಇಲ್ಲೆಲ್ಲ, ನಾಗಮಂಗಲ ಮೈಸೂರು ರೋಡ್ ಅಂತ ಇದೆ. ಸೊ ನೋಡಿ, ಟೆರೆಸ್ ಮೇಲಿಂದ ಇರೋ ವ್ಯೂ ಇದು. ಇಲ್ಲಿಂದನೇ ಏನೋ ಒಂದು ಪ್ರಾಬ್ಲಮ್ ಆಗಿ ನೆನ್ನೆಲ್ಲ ಇಡೀ ರಾತ್ರಿ ಕರೆಂಟ್ ಇರಲಿಲ್ಲ. ಸೊ ಬೆಳಗ್ಗೆ 9:30-10 ಗಂಟೆಗೆ ಕರೆಂಟ್ ಬಂದಿದ್ದು. ಮೊಬೈಲೆಲ್ಲ ಫುಲ್ ಚಾರ್ಜೇ ಇರಲಿಲ್ಲ. ಎಲ್ಲ ಪ್ಲ್ಯಾನ್ಸ್ ಒಂದು ಸ್ವಲ್ಪ
ಅಪ್ಸ್ ಆ್ಯಂಡ್ ಡೌನ್ಸ್ ಆಗೋಯ್ತು. ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ. ಲೇಟ್ ಆಯಿತು ನಿನ್ನೆ ಟಿಫಿನೆಲ್ಲ. ಸೊ ನೋಡಿ ಹಿಂದೆಗಡೆ ಇದೆ ಟೆರೆಸಿಂದ, ಮನೆಯಿಂದ ಇರೋ ವ್ಯೂ ಇದು. ಚೆನ್ನಾಗಿದೆ ಅಲ್ವಾ? ಇಲ್ಲಿ ಮೇಲ್ಗಡೆ ಟ್ಯಾಂಕ್ ಎಲ್ಲ ಮಾಡ್ಕೊಂಡಿದ್ದಾರೆ, ನೀಟಾಗಿ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ಬಟ್ಟೆ ಒಣಗಾಕೋಕ್ಕೆಲ್ಲ ಮಾಡ್ಕೊಂಡಿದ್ದಾರೆ. ಬಟ್ ಏನಂದರೆ ನನಗೇನು ಇಷ್ಟ ಆಯಿತು ಅಂದರೆ ಒಂದು ಚೆನ್ನಾಗಿದೆ. ಇವ್ರದ್ದು ಮನೆ ಬಂದು ಆರ್ ನಗರದಲ್ಲಿರೋದು, ಬಟ್ ಇಲ್ಲೊಂದು ಮನೆ ಮಾಡ್ಕೊಂಡಿದ್ದಾರೆ. ಸೊ ನೇಟಿವಿಟಿ ತಕ್ಕನಾಗೆ ಇದೆ, ಚೆನ್ನಾಗೆ. ಹಾಗಾಗಿ ನಂಗೆ ಇಷ್ಟ ಆಯಿತು ಮನೆ ಇದು ತುಂಬ. ಸೊ ಒಂದು ಹೋಮ್ ಮಾಡೋಣ, ಚೆನ್ನಾಗಿರುತ್ತೆ. ಹಳ್ಳಿ ಮನೆಗಳು ಅಂತ ಮಾಡಿದೆ. ಸೊ ಥ್ಯಾಂಕ್ ಯು. ಸೊ ಹೋಮ್ ಟೂರೆಲ್ಲ ಆದಮೇಲೆ ಇಲ್ಲಿ ನಾವೆಲ್ಲ ಕುಂಟೆಬಿಲ್ಲೆ ಆಟ ಆಡ್ತಾಯಿದ್ವಿ. ಎಷ್ಟೋ ವರ್ಷಗಳಾಗೋಗ್ಬಿಟ್ಟಿತ್ತು ಈ ಆಟ ಎಲ್ಲ ಆಡಿ. ಸೊ ಇಲ್ಲಂತೂ ನಮ್ಗೆ ಯಾರು ಏನೋ ಕೇಳೋರೇ ಇರಲಿಲ್ಲ. ತುಂಬ ಓಪನ್ ಸ್ಪೇಸ್ ಇತ್ತು, ಸೊ ತುಂಬಾ ಪ್ರೈವಸಿ ಇತ್ತು. ಹಾಗಾಗಿ ನಮ್ಗೆ ಇಷ್ಟ ಬಂದಂಗೆ ಆಟ ಆಡ್ಕೊಳ್ತಾ ಇದ್ವಿ. ಸೊ ನಾವೆಲ್ಲ ಅಂದ್ಕೊಂಡಂಗೆ ಚುಂಚನಕಟ್ಟೆ ಫಾಲ್ಸ್ಗೊಂದು ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಎಲ್ಲ ಕರೆಂಟ್ ಇರಲಿಲ್ಲ. ಲೇಟಾಗಿ ಮಲಗಿ ಲೇಟಾಗಿ ಎದ್ದು, ಸೊ ಏನೇನೋ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಆಗೋಯಿತು. ಬಟ್ ಅದೊಂದು ಮಕ್ಳಿಗೆ ಮಾತ್ರ ಡಿಸಪಾಯಿಂಟ್ ಆಯಿತು. ಬಟ್ ನಮ್ಗಳಿಗೆಲ್ಲ ತುಂಬಾ ಟಯರ್ಡ್ ಆಗಿದ್ದ ಕಾರಣ ನಾವೆಲ್ಲ ರೆಸ್ಟ್ ಮಾಡೋಣ ಅಂತಲೇ ನಾವು ಡಿಸೈಡ್ ಮಾಡಿದ್ವಿ. ಆಮೇಲಿಂದ ಮಕ್ಕಳು ಕೂಡ ಅಡ್ಜಸ್ಟ್ ಆಗಿಬಿಟ್ರು. ಇಲ್ಲೇ ಚೆನ್ನಾಗಿದೆ, ನೇಚರ್ ಎಲ್ಲ ಇಲ್ಲೇ ವಾತಾವರಣ ಎಲ್ಲ ಇಷ್ಟ ಆಯಿತು ಅವ್ರಿಗೆ. ಸೊ ಹಾಗಾಗಿ ಇಲ್ಲೇ ಆಟಾಡ್ಕೊಂಡಿರೋಣ ಅಂತ ಅವರು ಅಡ್ಜಸ್ಟ್ ಆಗಿಬಿಟ್ರು. ಹಾಗೆ ಸಂಜೆ ಎಲ್ಲ ಇದ್ದು ಮತ್ತೆ ನೈಟೆಲ್ಲ ಇಲ್ಲೇ ಸ್ಟೇ ಆಗಿದ್ದು. ಅರ್ಲಿ ಮಾರ್ನಿಂಗ್ ಎದ್ದು ನಾವು ವಾಪಸ್ ಬ್ಯಾಂಗ್ಳೂರಿಗೆ ಬಂದ್ವಿ. ಬಿಕಾಸ್ ನೆಕ್ಸ್ಟ್ ಡೇ ಬಂದು ಮಂಡೇ ಇತ್ತು. ಹಾಗಾಗಿ ಮಕ್ಕಳಿಗೆ ಸ್ಕೂಲೆಲ್ಲ ಇದ್ದಿದ್ದ ಕಾರಣ ಮಂಡೇ ಅರ್ಲಿ ಮಾರ್ನಿಂಗ್ ಆಲ್ಮೋಸ್ಟ್ ಒಂದು 5 o'clock ಎದ್ದು ಎಲ್ಲ ಬ್ಯಾಂಗ್ಳೂರ್ ಕಡೆ ಬಂದ್ವಿ. ಹಾಯ್ ಫ್ರೆಂಡ್ಸ್, ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವಾಗ ಟೈಮ್ 4:45 ಆಗಿದೆ. ಇದು ಮಂಡೇ ಮಾರ್ನಿಂಗ್ ಎಲ್ಲ ಊರಿಗೆ ಹೊರಟಿದ್ವಿ, ಸ್ಕೂಲಿಗೆ ಮಕ್ಕಳಿಗೆಲ್ಲ. ಹಾಗಾಗಿ ಬೆಳಗ್ಗೆನೆ ಹಾಗಾಗಿ ಬೇಗ ಮಲ್ಕೊಂಡಿದ್ದೆ, ಏನು ಬ್ಲಾಗೆಲ್ಲ ಏನು ಮಾಡ್ತಾ ಆಗ್ತಿಲ್ಲ. ಫೈನಲಿ ನನ್ನ ಕಸಿನ್ ಸಿಸ್ಟರ್ ಜೊತೆ ನಾವೆಲ್ಲ ಟ್ರಿಪ್ಗೆ ಹೋಗಿ ಬಂದಂಥ ವೀಡಿಯೋನ ಎಂಡ್ ಮಾಡೋ ಟೈಮ್ ಬಂದಿದೆ. 4 ಡೇಸಿಂದ ಕಂಟಿನ್ಯೂಸ್ ಆಗಿ ಈ ಟ್ರಿಪ್ ವಿಡಿಯೋ ಎಲ್ಲ ನೋಡ್ತಾ ನನಗೆ ಸಪೋರ್ಟ್ ಮಾಡಿದ್ದೀರಾ. ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಏನಾದರೂ ಮಿಸ್ಟೇಕ್ಸ್ ಆಗಿದೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗಿದ್ರೆ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಎಲ್ಲ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ಸಿ ಯು ಸೂನ್. ಬಾಯ್.